ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಲ್ಲ, ಇಲ್ಲಿ ಬೇರೆ ಏನು ನಡೆದಿದೆ ಅಂತ ನನ್ಗನ್ಸ್ತಾ ಇದೆ. ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಸೆಕ್ಯೂರಿಟಿ, ಇವರಿಬ್ಬರನ್ನು ಹೊರಗಡೆ ಕಳಿಸಿ. ನೀವು ಹೊರಡಿ. ಮತ್ತೆ ಗಲಾಟೆ ಯಾಕೆ? ಯಾರು ಮಾಡಿದ್ದಾರೆ ಅಂತ ನನ್ನ ಹತ್ರ ಪ್ರೂಫ್ ಇದೆ. ಬನ್ನಿ ಒಳಗಡೆ ಮಾತಾಡೋಣ. ಯಾಕೆ ಒಳಗೆ ಹೋಗಿ ಮಾತಾಡ್ಬೇಕು? ಓ, ಎಲ್ರಿಗೂ ನಿಮ್ ತಪ್ಪು ಗೊತ್ತಾಗ್ಬಿಡುತ್ತೆ ಅಂತನಾ? ಇಲ್ಲ, ಅದೇನ್ ಪ್ರೂಫ್ ಇದೆಯೋ ಇಲ್ಲೇ ಎಲ್ರ ಮುಂದೆ ತೋರಿಸಿ. ಎಲ್ಲ ಇಲ್ಲೇ ತೀರ್ಮಾನ ಆಗ್ಬೇಕು. ನನ್ನ ತಂಗಿದ್ ಏನಾದ್ರೂ ತಪ್ಪಿದ್ರೆ ನಾನೇ ಎಲ್ರ ಮುಂದೆ ಕೈ ಮುಗ್ದು ಕ್ಷಮಾಪಣೆ ಕೇಳ್ತೀನಿ. ತೋರ್ಸಿ, ಅದೇನ್ ಪ್ರೂಫ್ ಇದೆ ತೋರಿಸಿ. ಯಾಕೆ ಸರ್ ಸುಮ್ಮನಾಗ್ಬಿಟ್ರಲ್ಲ? ಮುಂದುವರಿಸಿ. ಯಾಕೆ ಮೇಡಮ್, ಮ್ಯಾನೇಜ್ಮೆಂಟ್ ಹೆಡ್ ಆಗಿರೋರು ನೀವೇ ಸುಮ್ಮನೆ ನಿಂತ್ಬಿಟ್ರಲ್ಲ? ಕರ್ಣ, ಪ್ರೂಫ್ ಇದೆ ಅಂತ ಹೇಳಿದ್ಯಲ್ಲ, ಅದನ್ನ ಇಲ್ಲೇ ತೋರ್ಸು. ಆವಾಗ್ಲಿಂದ ಅವಳ ತಂಗಿನ ವಹಿಸ್ಕೊಂಡು ನಮ್ ಬಗ್ಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ದಾಳಲ್ಲ, ಇವಳಿಗೂ ಗೊತ್ತಾಗ್ಲಿ ಅವಳ ತಂಗಿ ಯೋಗ್ಯತೆ ಏನು ಅಂತ. ಕರ್ಣ, ಪ್ರೂಫ್ ಇದೆ ಅಂತ ಹೇಳಿದ್ಯಲ್ಲ, ತೋರ್ಸು. ಕರ್ಣ ಸರ್, ಏನ್ ಮುಚ್ಚಡಕ್ ಟ್ರೈ ಮಾಡ್ತಾ ಇದ್ದೀರಾ? ತೋರಿಸಿ, ಎಲ್ರಿಗೂ ಗೊತ್ತಾಗ್ಲಿ. ಮೇಡಮ್ ಹೇಳಿದ್ರಲ್ಲ, ಈಗ್ಲಾದ್ರೂ ಪ್ರೂಫ್ ತೋರಿಸಿ ಸರ್. ಕರ್ಣ, ತೋರ್ಸು. ಅದೇನ್ ಪ್ರೂಫ್ ಇದೆ ತೋರಿಸಿ. ಕನೆಕ್ಟ್ ಮಾಡಿ. ಚೆನ್ನಾಗಿದೆ. ಯಾರವನು? ಆ ಹುಡುಗನ್ನ ಪ್ರೊಟೆಕ್ಟ್ ಮಾಡಕ್ ಯಾಕಷ್ಟು ಟ್ರೈ ಮಾಡ್ತಾ ಇದೀರಾ? ಯಾರವನು ಅಂತ ಕೇಳ್ತಾ ಇದ್ದೀನಿ. ಅಕ್ಕ, ಅವನು ಸಂಜಯ್ ಅಂತ, ಕರ್ಣ ಸರ್ ತಮ್ಮ. ವಾವ್, ಚೆನ್ನಾಗಿದೆ. ನಿಮ್ ತಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ನನ್ನ ತಂಗಿನ ಬಲಿ ಕೊಡ್ತಾ ಇದ್ದೀರಾ? ಹೇಳಿ ಮೇಡಮ್, ಅವಾಗ್ಲೇ ನನ್ನ ಹಾಸ್ಪಿಟ್ಲು ಮರ್ಯಾದೆ ಅಂತ ದೊಡ್ಡದಾಗಿ ಮಾತಾಡಿದ್ರಿ, ಈಗೇನ್ ಹೇಳ್ತೀರಾ? ಮಾತೆತ್ತಿದ್ರೆ ಎಥಿಕ್ಸ್ ವ್ಯಾಲ್ಯೂಸ್ ಅಂತ ಮಾತಾಡೋ ಈ ಮನುಷ್ಯ ಅವ್ರ ತಮ್ಮನ ವಿಷಯ ಗೊತ್ತಾದ್ರೆ ಎಲ್ರ ಮುಂದೆ ಮರ್ಯಾದೆ ಹೋಗುತ್ತೆ ಅಂತ ಒಳಗಡೆ ಹೋಗಿ ಮಾತಾಡೋಣ ಅಂದ್ರ? ಓ, ತಮ್ಮನ್ ತಪ್ಪನ ಕವರ್ ಮಾಡ್ತಾ ಇದೀರಾ? ನೀನ್ ಬಾಯ್ ಮುಚ್ಚು. ಹೇಳಿ ಸರ್. ಕರ್ಣ ಸರ್, ಯಾರ್ದೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷಣ? ಕರುನಾಡ ಕಣ್ಣು